ಗುಡ್ ಮಾರ್ನಿಂಗ್ ಫ್ರಮ್ ನಿನ್ವೇನ್. ಇವತ್ತು 4ನೇ ದಿನ ನಮ್ಮದು ವಿಯೆಟ್ನಾಮಲ್ಲಿ. ನೆನ್ನೆ ಇಲ್ಲಿ ಬೈಗಿನ್ ಬಗೋಳಕ್ಕೆ ಹೋಗಿ ಬಂದ್ವಿ ರಾತ್ರಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನೋಡಬೇಕು ರಾತ್ರಿನೇ, ಲೈಟಿಂಗ್ ತುಂಬ ಚೆನ್ನಾಗಿತ್ತು. ಇವತ್ತು ನಮ್ಮದು ಮೂವಾ ಕೇವ್ಸು ಇಲ್ಲಿ ಲೋಕಲ್ ನಿನ್ವೆನ್ ಟ್ರಿಪ್ ಮಾಡ್ತಾ ಇದ್ದೀವಿ. ಮಳೆ ಇರೋದು, ನಾವು ಆ್ಯಕ್ಚುಲಿ 2 ವೀಲರ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮಳೆ ಬೆಳಗ್ಗೆನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇವಾಗ ನಮ್ಮ ಕ್ಯಾಬ್ ಡ್ರೈವರ್ ಬರ್ತಾರೆ. ಇವಾಗ ನಿನ್ವೆನ್ ಕಡೆ ಸಿಟಿ. ಇದು ನೋಡಿ ನಮ್ದು ಬೆಳಗ್ಗಿದ್ದು ಬ್ರೇಕ್ಫಾಸ್ಟ್. ಇದು ಬರೀ ಹಣ್ಣು ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ, ಮತ್ತೆ ಕಾಫಿ ಕೊಟ್ಟಿದ್ದಾರೆ. ಕಾಫಿ ಮಾತ್ರ ನೋಡಿ ಫಸ್ಟ್ ಕ್ಲಾಸ್ ಇದೆ. ಇವಾಗ ನೋಡ್ಬೇಕು ಇನ್ನೇನಾದರೂ ಕೊಡ್ತಾರ ಅಂತೇಳಿ. ಕೊಡ್ತಾರೆ. ಕಿಚನ್ ನೋಡಿ ನೋಡಿ Banana pancake. ಬನಾನಾ ಬ್ಲ್ಯಾಂಕೆಟ್ ಅಂತೆ, ಏನೋ ಹೊಸದಿದ್ದು. ಥ್ಯಾಂಕ್ ಯು. Yeah. Enjoy the meal. ಎಸ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. Good morning. Well, pleasure to have you. Thank you so much. So give me a chance to show you how beautiful my countryside in the morning. Yeah. So start from now with the driving about 26 kilometers far from here. 26. We do the far way first. We stop in the first place for the culture and history. We call the Big Dong Pagoda. And after that we're waiting for the weather more clear. So I need you to see the yeah, because I see the weather forecast noon at the noon time. The better by better the weather. ಓಕೆ. So you know that in Ninh Bình we have almost 1 million people living in my province. With 70% population here, they are the farmer. Farmer. What they grow? Paddy? We grow the rice. Rice is the main thing. In the lowland and the highland we have everything like peanuts, cassava. You know cassava, manioc. Yeah, it's type of Potato. yeah, potato, yeah. Same like with potato. Yes, what is this actually? Okay, the south gate of the ancient capital with the 3 doors different from the left to the right, past, present, and Past, future. present, and Okay. future. So we Okay. enter by presence to remind one now presence in the important. Yes, present is important. We can't change about the ನಾನು ಹೇಳಿದ್ದೆ ಅವರಿಗೆ, ನನಗೆಲ್ಲ ವಿಲೇಜಸ್ ನೋಡ್ಬೇಕಂತೇಳಿ. ಅದಕ್ಕೋಸ್ಕರ ಎಲ್ಲ ವಿಲೇಜಸ್ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲ ಬಹಳ ಕ್ಲೀನ್ ಇದೆ ಮಾತ್ರ. ಪ್ರತಿಯೊಂದು ರೋಡ್ ಸೈಡ್ ಆಗಲಿ, ಮನೆ ಹೊರಗೆ ಆಗಲಿ, ಎಲ್ಲ ಬಹಳ ಕ್ಲೀನಾಗಿ ಇಟ್ಕೊಂಡಿದ್ದಾರೆ.
ಡ್ರೈವಿಂಗ್ ಸಿಸ್ಟಮ್ ಮಾತ್ರ ಇಲ್ಲಿ ಚೇಂಜ್. ನಮ್ಮ ಕಡೆ ಎಲ್ಲ ನಾವು ರೈಟ್ ಸೈಡ್ ಕುತ್ಕೊಂಡು ಡ್ರೈವಿಂಗ್ ಮಾಡಿದರೆ ಇವ್ರು ಲೆಫ್ಟ್ ಸೈಡ್ ಕುತ್ಕೊಂಡು ಡ್ರೈವಿಂಗ್ ಮಾಡ್ತಾರೆ ಇಲ್ಲಿ. ಇದು ಹುವಾಲು ಅಂತ ಒಂದು ಪ್ಲೇಸು. ಇಲ್ಲಿ 3 ಡೈನಾಸ್ಟಿ ಅವರು ರೂಲ್ ಮಾಡಿದ್ದಾರೆ. ಅರ್ಲಿಯರ್ 968ಇಂದ ಇದು 968 BC ಇಂದ ಇದು ವಿಯೆಟ್ನಾಮ್ದು ಕ್ಯಾಪಿಟಲ್ ಆಗಿತ್ತು. ಆಮೇಲೆ 1010 ಕ್ಯಾಪಿಟಲ್ನ ಹನಾಯ್ಗೆ ಶಿಫ್ಟ್ ಮಾಡಿದ್ರು. ಅದು ನೋಡಿ ಅಲ್ಲಿ ಕಾಣ್ತಾ ಇರೋದು ಮೆರಿಡಿಯನ್ ಗೇಟ್ ಅಂತ. ಇದು ಅವರ ಕಿಂಗ್ಡಮ್ದು ಮೇನ್ ಗೇಟ್ ಆಗಿತ್ತು. ಇದು ಅವರು ಮೊದಲು ವಿಯೆಟ್ನಾಮ್ದು ಫಸ್ಟ್ ಕ್ಯಾಪಿಟಲ್ ಇದ್ದು, ಅದಕ್ಕೋಸ್ಕರ ಇದನ್ನು ಏನ್ಷಿಯಂಟ್ ಕ್ಯಾಪಿಟಲ್ ಅಂತ ಕರೀತಾರೆ. ಇದನ್ನು 3 ಡೈನಾಸ್ಟಿ ಅವರು ರೂಲ್ ಮಾಡಿದ್ದಾರೆ. ದಿನ್ ಡೈನಾಸ್ಟಿ, ಲೀ ಡೈನಾಸ್ಟಿ ಮತ್ತು ಲೈ ಡೈನಾಸ್ಟಿ ಅಂತ ಹೇಳಿಬಿಟ್ಟು. ಟೋಟಲ್ ಇವರು 968 BC ಇಂದ 1010 BC ವರೆಗೂ ರೂಲ್ ಮಾಡಿದ್ದಾರೆ. ಮತ್ತೆ ಇವರ ಕ್ಯಾಪಿಟಲನ್ನು ಹನಾಯ್ಗೆ ಶಿಫ್ಟ್ ಮಾಡಿದರು. ಅಲ್ಲಿವರೆಗೂ ಇಲ್ಲಿ ಈ ಜಾಗದ ವೈಭೋಗವೇ ಬೇರೆ ಇತ್ತು. ಇವಾಗ ನೋಡಿದ್ರೆ ಫುಲ್ ಇದು ಹೆರಿಟೇಜ್ ಸೈಟ್ ಥರನೇ ಇದೆ ಇವಾಗ, ಆದರೆ ಆವಾಗದ್ದು ವೈಭೋಗನೇ ಬೇರೆ ಇದ್ದಿರ್ಬೋದು. ಈ ಜಾಗದ್ದು ಟೋಟಲ್ ವಿಸ್ತೀರ್ಣ 300 ಹೆಕ್ಟೇರ್ನಷ್ಟಿದೆ. ಆವಾಗ ಇದು ತುಂಬಾ ಜಂಗುಳಿ ಇದ್ದ ಪ್ರದೇಶ ಇದು. ಯಾರು ಹೇಳಿದ್ ನಿನಗೆ 300 ಹೆಕ್ಟೇರ್ ಅಂತೇಳಿ? ಅಲ್ಲಿ ಬರೆದಿದೆ 300 ಹೆಕ್ಟೇರ್ ಇದೆ ಅಂತ. ನಾನು ನೋಡಿಲ್ಲ ಅದು, ಅದಕ್ಕೆ ಕೇಳಿದೆ. 300 ಹೆಕ್ಟೇರ್ ಅಂದರೆ ತುಂಬ ಉದ್ದ ಆಗ್ತದೆ, ಅದಕ್ಕೆ ಕೇಳಿದೆ ಅಷ್ಟೇ. ಅಲ್ಲ, ತುಂಬ ದೊಡ್ಡದಿದೆ ಇದು. ಆವಾಗ ರಾಜರು, ರಾಜಮನೆತನದವರೆಲ್ಲ ಪ್ರಜೆಗಳು ಎಲ್ಲ ಇರುವಾಗ ಎಷ್ಟೊಂದು ವೈಬ್ಸ್ ಇತ್ತು ಇಲ್ಲಿ, ವೈಭೋಗ ಇತ್ತು ತುಂಬ. ದೊಡ್ಡ ಮೈಸೂರಲ್ಲಿ ನಮ್ಮ ಅರಸರೆಲ್ಲ ಇದ್ರಲ್ಲ, ಅದೇ ಥರ ಇತ್ತು ಕಾಣ್ತದೆ ಅಲ್ವಾ? ಮತ್ತು ಇದೇನು ಗೊತ್ತಾ, ಈ ಜಾಗ ಅವರು ಸೆಲೆಕ್ಟ್ ಮಾಡೋದಕ್ಕೆ ಒಂದು ಕಾರಣ ಇದೆ. ಏನಂದರೆ ಇದು ಫುಲ್ ಸರೌಂಡೆಡ್ ಬೈ ಲೈಮ್ ಸ್ಟೋನ್ ಮೌಂಟೇನ್ಸ್. ಮತ್ತು ಇದು ಹೋವಾಂಗ್ ಲಾಂಗ್ ಅಂತ ಒಂದು ನದಿನೂ ಸುತ್ತಿದೆ ಇದ್ರದ್ದು. ಹೌದು, ಸುತ್ತು ನದಿ. ಅದರಿಂದ ಈ ಜಾಗ ತುಂಬ ತಂಪಾಗಿರ್ತಾ ಇತ್ತು. ಅದಕ್ಕೋಸ್ಕರ ಅವರು ಈ ಕ್ಯಾಪಿಟಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು. ನೀರಿಗೆ ಈ ಊರಲ್ಲೇನು ಪ್ರಾಬ್ಲಮ್ ಇಲ್ಲ, ಬೇಕಾದಷ್ಟು ನೀರಿದೆ ಇಲ್ಲಿ. ಇಲ್ಲಿ ನೋಡಿ, ಇವಾಗ ಯಾವುದೋ ಇಲ್ಲಿ ಪಕ್ಕದಲ್ಲಿರೋ ಸ್ಕೂಲಿಂದ ಮಕ್ಕಳು ಇಲ್ಲಿ ಬಂದುಬಿಟ್ಟು ಪ್ರೇಯರ್ ಮಾಡ್ತಾ ಇದ್ದಾರೆ. ಇದು ಯಾವುದೋ ರಾಜಂದು ಒಂದು, ಅಂದರೆ ಅವ್ರಿಗೋಸ್ಕರ ಕಟ್ಟಿರೋ ದೇವಸ್ಥಾನ ಥರ ಇದೆ. ನಾವು ಅವತ್ತೆಲ್ಲ ನೋಡಿದ್ರಲ್ರಿ, ಒಳಗೆ ರಾಜರನ್ನು ಕೂರಿಸ್ಬಿಟ್ಟು ನೋಡಿ ಅವ್ರ ಮುಂದಗಡೆ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಇಟ್ಬಿಟ್ಟು ಊದ್ಕಡ್ಡಿ ಎಲ್ಲ ಹಚ್ಚಿಡ್ತಾರೆ. ಅದೇ ಥರ ಇಲ್ಲೂ ಇದೆ. ಈ ಮಕ್ಕಳೆಲ್ಲ ನೋಡಿ ಪ್ರೇಯರ್ ಮಾಡ್ತಾ ಇದ್ದಾರೆ ಇಲ್ಲಿ. ನಾವು ಒಳಗೋಗಿ ನೋಡೋಣ, ನೋಡಿ ಬರೋಣ. ಇದು ನನಗನ್ಸುತ್ತೆ ಮೋಸ್ಟ್ಲಿ ಕಿಂಗನ್ನು ತಗೊಂಡು ಹೋಗ್ತಾ ಇರೋ ಪಲ್ಲಕ್ಕಿ ಥರ ಇದೆ. ಈ ಕಡೆಯಿಂದ ನೋಡಿ, ಇಲ್ಲಿ ಕೂತ್ಕೊಳ್ಳೋದು, ಅಲ್ಲಿ 4 ಜನ ಹಾಗೆ ಹೊತ್ಕೊಂಡು ಹೋಗೋ ಥರ ಇದೆ ನೋಡಿ, ಕೂತ್ಕೊಂಡು. ಆದರೆ ಕಿಂಗ್ ಕೂತ್ಕೊಳ್ಳೋಕ್ಕಾಗ್ತೈತೇನ್ರಿ ಇದರಲ್ಲಿ? ಎಲ್ಲ ಅವ್ರದ್ದು ದೇವ್ರದ್ದು ಇರ್ಬೋದಾ ಅಂತ, ಯಾಕಂದ್ರೆ ಸಣ್ಣ ವಿಗ್ರಹ ಇಡುವಷ್ಟು ಮಾತ್ರ ಜಾಗ ಇದೆ ಅದು. ಹೌದು, ಮನುಷ್ಯ ಕೂತ್ಕೊಳ್ಳೋಷ್ಟಿಲ್ಲ ಇದು. ಇಲ್ಲಿ ಇವರದ್ದು ಸುಮಾರು ರಾಜರುಗಳ ವಿಗ್ರಹ ಎಲ್ಲ ಇಟ್ಟಿದ್ದಾರೆ. ಅದರ ಮುಂದೆ ಎಲ್ಲ ಹಣ್ಣು ಇಟ್ಟಿದ್ದಾರೆ, ಮತ್ತು ಏನೋ ತೀರ್ಥದ ಥರ ಇಟ್ಟಿದ್ದಾರೆ, ಏನೇನೋ ಇಟ್ಟಿದ್ದಾರೆ. ಆನಂತರ ಇದರ ಸೈಡಲ್ಲಿ ಒಂದು ದೊಡ್ಡ ಡೋಲ್ ಇದೆ, ಈ ದೇವಸ್ಥಾನದ ಒಳಗೆ ಒಂದು ಸೈಡಲ್ಲಿ. ಇದು ನೋಡುವಾಗ ನಮ್ಮ ಬಪ್ಪನಾಡು ದೇವಸ್ಥಾನದಲ್ಲಿ ಡೋಲ್ ಇದೆ ಅಲ್ಲ, ಅದೇ ಥರ ಕಾಣ್ತಾ ಇದೆ. ಮೋಸ್ಟ್ಲಿ ಪೂಜೆ ಟೈಮಲ್ಲಿ ಹೊಡಿತಾರೆ, ಯಾಕಂದರೆ ನಾವು ಬರುವಾಗ
ಪೂಜೆ ನಡೀತಾ ಇತ್ತು, ಅಲ್ಲಿ ಸೌಂಡ್ ಕೇಳ್ತಾ ಇತ್ತು ನಮಗೆ. ಅನ್ಸುತ್ತೆ ಅದು. ಅಲ್ವಾ? ಇದು ಕಾಣಿಕೆ ಡಬ್ಬ, ಡ್ರ್ಯಾಗನ್ ಫ್ರೂಟ್. ಇಲ್ಲಿ ಯಾರ್ದು ಮೂರ್ತಿ ಗೀರ್ತಿ ಏನೋ ಇಟ್ಟಿಲ್ಲ ನೋಡಿ. ಯಾವ್ದು ಫ್ರೂಟ್ ಇದು? ಅದು ಮೋಸಂಬಿನೇ ಅಲ್ವಾ? ಹೌದಾ? ಪ್ಯಾಷನ್ ಫ್ರೂಟ್ ಅಲ್ಲ? ಅಲ್ಲ ಮೋಸಂಬಿ ಅದು. ಇದು ನೋಡು, ಆ ಕಡೆ ಡ್ರ್ಯಾಗನ್ ಫ್ರೂಟ್, ಅದು ರೈಸ್ ವೈನ್ ಅನ್ಸುತ್ತೆ ಅವ್ರದ್ದು ಅಲ್ಲ, ಬಿಯರ್ ಏನೋ ಗೊತ್ತಿಲ್ಲ. ಎಲ್ಲ ಒಂದೊಂದು ಊರಲ್ಲಿ ಒಂದೊಂದು ಥರ ಸಿಸ್ಟಮ್. ನೋಡಿ ಇದು ಎಕ್ಸಿಬಿಷನ್ ಸೆಂಟರ್ ಅಂತ ಇದು. ಇಲ್ಲಿ ನೋಡಿ ಇದೆಲ್ಲ ಇಟ್ಟಿದ್ದಾರೆ ನೋಡಿ, ಮುತ್ತು ಗಿತ್ತೆಲ್ಲ ಇಟ್ಟಿದ್ದಾರೆ. ಮೋಸ್ಟ್ಲಿ ಇವತ್ತು ಕ್ಲೋಸ್ ಅನ್ಸುತ್ತೆ. ಅಲ್ಲ, ಆ ಕಾಲದ ರಾಜರದ್ದು ಇಟ್ಟಿದ್ದಾರೆ ಅನ್ಸುತ್ತೆ ರೀ ಇದು. ಕರೆಕ್ಟು ಇರ್ಬೋದು. ಇಲ್ಲಿದೆ ನೋಡಿ, ರಾಜರು ಹಾಕೊಂತ ಇದ್ದಿದ್ದು ಡ್ರೆಸ್ ಎಲ್ಲ, ಅದೆಲ್ಲ ಎಕ್ಸಿಬಿಷನ್ ತರ ಇಟ್ಟಿದ್ದಾರೆ. ಹೆಂಗಿದೆ ನೋಡಿ. India. Hi. You are from school? Excursion? Tour? You're from? Here? Okay. Yeah, sure. Bye. ಸೆಂಟರ್ ಅಂತ ಇದು. ಏನಿದು? ಕಲ್ಚರಲ್ ಸೆಂಟರ್. ಅದೇ, ಬಟ್ ಇದು ನೋಡಿ, ಟೋಪಿ ನೋಡಿ ಹೆಂಗಿದೆ, ಒಳ್ಳೆ ಡಿಸೈನ್ ಇದೆ ಅದು. ಇಟ್ ನೋಡ್ಲಾ ಒಂದ್ಸತಿ. ಮೇಲಿದ್ದಾನೆ ಇಡು, ಮೇಲಿದ್ದಿದೆ ಅಲ್ಲ, ಇಡು ನೋಡುವ, ಒಂದು ಫೋಟೋ ತೆಗಿಬೇಕು. ಬಂದಿದ್ದಾರೆ ಹಿಂದೆ ಔಟ್ ಸೈಡ್. ಇದು ಮೋಸ್ಟ್ಲಿ ಇವ್ರಿಗೆ ಲೋಕಲ್ ಇವ್ರು ಮಾಡಿರೋ ಪ್ರಾಡಕ್ಟ್ಸ್ ಸೇಲ್ ಅನ್ಸುತ್ತೆ. ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲ ಇದೆ ಇಲ್ಲಿ, ಕೀ ಚೈನ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಇದು ಡಿಫ್ರೆಂಟ್ ಡೈನಾಸ್ಟಿನಸ್ ರೆಪ್ರೆಸೆಂಟ್ ಇದೆ ನೋಡು. ಸೀರೆನ ತಗೊಳ್ತೀಯ? ಸೀರೆ ಅಲ್ಲ ರೀ ಅದು, ಅದು ಸೀರೆ ತರನೇ ಇದೆ ಅದು. ಇರ್ಬೇಕು. ಇಲ್ಲಿ ಯಾರು ಉಡ್ತಾರೆ ಸೀರೆ? ಮಕ್ಕಳ ಜೊತೆ ಪುನಃ ಹೊಸ ಎಕ್ಸ್ಪೀರಿಯನ್ಸ್. ಎಲ್ಲ ಸ್ಕೂಲ್ ಮಕ್ಕಳ ಜೊತೆ. ನೋಡು, ಈ ಹುಡುಗಿ ಇಲ್ಲೇ ಇದ್ದಾರೆ. ಇದೆ ನೋಡಿ, ಹೂವಾಲು ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲಿ ನೋಡಿದ್ರು ಪಗೋಡಾನೇ ಇರೋದು ಅಲ್ವಾ ಜಾಸ್ತಿ. ಬುದ್ಧಿಸಮ್ ಇರೋಲ್ಲೆಲ್ಲ ಪಗೋಡಾನೇ ಜಾಸ್ತಿ ಅಲ್ವಾ? ಇಲ್ಲಿ 80% ಬುದ್ಧಿಸ್ಟ್ ಅಂತೆ. ಮೊದಲು ಕ್ಯಾಪಿಟಲ್ ಸಿಟಿ ಆಗಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಷ್ಟೇ ಅಲ್ವಾ? ಬಂದರೆ
ಇಲ್ಲಿ ತಾವರೆ ಜಾಸ್ತಿ ಬೆಳಿತಾರೆ ನೋಡು. ಅಂದರೆ ಬುದ್ಧಿಸ್ಟ್ ತಾವರೆನ ಜಾಸ್ತಿ ಇದು ಮಾಡ್ತಾರೆ, ಅಂದರೆ ಅವ್ರದ್ದು ನ್ಯಾಷನಲ್ ಫ್ಲವರ್ ಅನ್ಸುತ್ತೆ. ಬುದ್ಧ 7 ಹೆಜ್ಜೆ ಇಟ್ಟಲ್ಲಿ 7 ತಾವರೆ ಇದು ಹುಟ್ಕೊಂಡಿತ್ತು ಅಂತ ಅವ್ರದ್ದೊಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಅವ್ರು ತಾವರೆಗೆ ಜಾಸ್ತಿ ಏನು ಪ್ರಾಶಸ್ತ್ಯ ಕೊಡ್ತಾರೆ. ಹೌದು ನೋಡಿ, ಇವರೆಲ್ಲ ಸೈಕಲಲ್ಲಿ ಬರ್ತಾ ಇದಾರೆ ನೋಡಿ. ಇಲ್ಲಿ ಈ ಆಫ್ ರೋಡ್ ಅಲ್ಲಿ ಹೆಂಗೆ ಸೈಕಲ್ ಅಲ್ಲಿ ಬರ್ತಾರೆ. ಹೌದು, ಅವರಿಗೆ ಅದೊಂದು ಹಾಬಿ ಅಲ್ವಾ ಅದು. ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಲೇಕ್, ಚಿಕ್ಕದು ದೊಡ್ಡದಿದೆ ನೋಡಿ. ಇಲ್ಲಿ ತಾವರೆ ಹೆಂಗ ಅರಳಿದೆ. ಇಲ್ಲಿ ಏನೋ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇದೆಯಂತೆ, ಅದಕ್ಕೋಸ್ಕರ ಇಲ್ಲಿ ಪೆಂಡಲ್ ಎಲ್ಲ ಹಾಕ್ಬಿಟ್ಟು ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಫುಡ್ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ಏನೋ ಸ್ಟೇಜ್ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ಇಷ್ಟೊಂದು ಮಕ್ಳು ಬಂದಿದ್ದಾರೆ ರೀ. ಎಲ್ಲ ದೊಡ್ಡ ದೊಡ್ಡ ಡೋಲ್ ಎಲ್ಲ ತಂದಿಟ್ಟಿದ್ದಾರೆ, ಡ್ರಮ್ಸ್ ಎಲ್ಲ ಇದೆ. ಕರೆಕ್ಟ್. ಎಲ್ಲ ಅಡುಗೆ ಮಾಡ್ಲಿಕ್ಕೆಲ್ಲ ಅಡುಗೆ ಸಾಮಾನು ತರಕಾರಿ ಎಲ್ಲ ಬಂದ್ಬಿಟ್ಟಿದೆ ಇಲ್ಲಿಗೆ. ಎಲ್ಲ ಇದು ನಾವು ಬ್ಯಾಂಗ್ಳೂರಲ್ಲಿ ಹಂಚಿಗೆಲ್ಲ ಜವನ್ ಮಾಡಿದಂಗೆ ಆಯ್ತು ಇದು. ಎಲ್ಲ ಒಳ್ಳೆ ಪೆಂಡಲೆಲ್ಲ ಹಾಕಿ ಫಸ್ಟ್ ಕ್ಲಾಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಷ್ಟೊಂದು ಮಕ್ಕಳಿದ್ದಾರೆ ನೋಡಿ ಇವತ್ತು. ಈ ಜಾಗಕ್ಕೆ ಎಂಟ್ರಿ ಟಿಕೆಟ್ ಏನಿಲ್ಲ, ಫ್ರೀ ಎಂಟ್ರಿ.